ನಕಲಿ ಅಂಕಪಟ್ಟಿ ಬಳಸಿಕೊಂಡು ಅರ್ಹರಿಗೆ ಜಾಬ್ ಮಿಸ್ ಆಗೋ ಹಾಗೆ ಒಂದು ಅಪರಾಧ ಕೃತ್ಯನೇ ಮಾಡಿದ್ದಾರೆ. ಆದಷ್ಟು ಎಚ್ಚರಿಕೆಯಿಂದ ಸರ್ಕಾರ ಇರಬೇಕಾಗುತ್ತೆ ಇದ್ರ ಬಗ್ಗೆ. ಇನ್ನು ಬಾಡಿಗೆ ಮನೆಯಲ್ಲಿ ಇರೋ ಬಡವರು ಮನೆ ಕಟ್ಕೊಂಡು ವಾಸ ಮಾಡಲಿ ಅಂತ ಸರ್ಕಾರ ಆಶ್ರಯ ಯೋಜನೆ ಜಾರಿಗೆ ತಂದಿದೆ. ಬಡವರನ್ನ ಗುರುತಿಸಿ ನಿವೇಶನದ ಹಕ್ಕುಪತ್ರ ಸಹ ಸರ್ಕಾರ ಕೊಟ್ಟಿದೆ. ಹಕ್ಕುಪತ್ರ ಪಡೆದು 31 ವರ್ಷ ಆದರೂ ಇದುವರೆಗೂ ಸಹ ಫಲಾನುಭವಿಗಳಿಗೆ ನಿವೇಶನ ಸಿಕ್ಕೇ ಇಲ್ಲ. ಇದೇ ಜನ ನ್ಯಾಯಕ್ಕೋಸ್ಕರ ಲೋಕಾಯುಕ್ತ ಅಂಗಳಕ್ಕೆ ಹೋಗಿದ್ದಾರೆ. ಹೋದ ಮೇಲೆ ಏನಾಯ್ತು ನೋಡಿ. 30x40 ಅಳತೆಯ ನಿವೇಶನಕ್ಕೆ 31 ವರ್ಷ ಅಲೆದಾಟ. ಹಕ್ಕುಪತ್ರ ಇದ್ರೂ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ನಿವೇಶನ. ಕೈಯಲ್ಲಿ ಹಕ್ಕುಪತ್ರ ಹಿಡಿದು ನಿಂತ ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ನಿವಾಸಿಗಳು. ಸರ್ಕಾರ 68 ಫಲಾನುಭವಿಗಳಿಗೆ 1991ರಲ್ಲಿ ಗಬ್ಬೂರು ಗ್ರಾಮದ ಸರ್ವೆ ನಂಬರ್ 1007ರಲ್ಲಿ ಆಶ್ರಯ ಯೋಜನೆಯಡಿ 30-40 ಅಳತೆಯ ನಿವೇಶನ ಹಕ್ಕುಪತ್ರ ನೀಡಿತ್ತು. ಆ ಹಕ್ಕುಪತ್ರಕ್ಕೆ ಅಂದಿನ ತಹಸೀಲ್ದಾರ್ ಕೂಡ ಸಹಿ ಮಾಡಿದ್ರು. ನಮಗೆ ನಿವೇಶನ ಸಿಕ್ತು ಅನ್ನುವಷ್ಟರಲ್ಲಿ ಬರ ಸಿಡಿಲು ಬಡಿದಿತ್ತು. 5-6 ವರ್ಷ ಆಯ್ತು, 8 ವರ್ಷ ಶಾನ್ಯಾಕ ಆಯ್ತು ರೀ. ಈಗ ಮತ್ತೆ ಕೊಡ್ತೀವಿ ಅನ್ಕೊಂತ ಹೋಗ್ಬೇಕು. ಯಾರನ್ನ ಒಬ್ರು ಬರೋದು ಅವ್ರಿಗೆ ರೊಕ್ಕ ತುರ್ಕೋದು ಮತ್ತೆ ಹಿಂದಕ್ಕೆ ಹಾಕಿಬಿಡೋದು. ರೊಕ್ಕ ನೋಡ್ತಾರಲ್ಲ, ನಮ್ಮಂತ ಬಡವ್ರನ್ನ ಯಾರು ನೋಡ್ತಾರೆ? ದೇವದುರ್ಗ ತಾಲೂಕು ಆಡಳಿತ ಫಲಾನುಭವಿಗಳಿಗೆ 30-40 ನಿವೇಶನ ಗುರುತಿಸಿ ಸ್ಥಳ ನೀಡಬೇಕಾಗಿತ್ತು. 30 ವರ್ಷಗಳ ಕಾಲ ನಿವೇಶನಕ್ಕಾಗಿ ಅಲೆದರೂ ಫಲಾನುಭವಿಗಳಿಗೆ ದೇವದುರ್ಗ ತಾಲೂಕು ಆಡಳಿತ ಜಾಗ ಗುರುತಿಸಿಲ್ಲ. ಅಧಿಕಾರಿಗಳು ಯಾರು ಸಹ ಹಕ್ಕುಪತ್ರ ನೀಡಿದ ಫಲಾನುಭವಿಗಳಿಗೆ ನಿವೇಶನ ನೀಡಿಲ್ಲ. ತಹಶೀಲ್ದಾರ್ ಭೇಟಿಯಾಗಿ ಅರ್ಜಿ ಸಲ್ಲಿಸಿದ್ರು ಕ್ಯಾರೆ ಅಂದಿಲ್ಲ. ನಿವೇಶನ ಸಿಗುತ್ತೆ ಅಂತ ಗ್ರಾಮ ಪಂಚಾಯಿತಿಗೆ 1991ರಿಂದ ಈವರೆಗೂ ಫಲಾನುಭವಿಗಳು ತೆರಿಗೆ ಪಾವತಿಸುತ್ತಾ ಬಂದಿದ್ದಾರೆ. 3,330 ರೂಪಾಯಿ ಕಟ್ಟಿದ್ದೀವಿ ಸರ್. ಈಗ 2024-25ನೇ ಈ ಪ್ರೆಸೆಂಟ್ ಸಾಲಿನಲ್ಲಿ ಇವತ್ತಿನವರೆಗೆ ಯಾವುದು ಡೆವಲಪ್ಮೆಂಟು ಇಲ್ಲ, ನಮ್ಮ ಜಾಗನೇ ಕೊಟ್ಟಿಲ್ಲ. ಹಂಗಾಗಿ ನಾವು ಮನವಿ ಮಾಡೋದು ಏನಂತಂದರೆ ನಮ್ಗೆ ಮಾಧ್ಯಮದವ್ರದಲ್ಲಿ ಏನಂದ್ರೆ ಈಗ ತಹಸೀಲ್ದಾರ್ ಕಡೆಯಿಂದ ನಮ್ಗೆ ಜಾಗ ಹದ್ದುಬಸ್ತು ಮಾಡಿ ಕೊಡಬೇಕು. ಒಂದು ಈ ನಕ್ಷೆ ವಿತ್ತು ಪ್ಲಾಟು ಎಲ್ಲಿ ಗುರುತಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಸಲ್ಲಿಸಿದ್ದೀನಿ. ಅವ್ರು ಕೇರ್ ಮಾಡ್ತಾರೋ ಏನೋ ಗೊತ್ತಿಲ್ಲ. 2011ರಿಂದನೂ ಈಗ ಹೋರಾಟ ಮಾಡ್ತಾಯಿದ್ದೀವಿ ಸರ್. ನಮ್ಮ ನಿವೇಶನಗಳನ್ನು ನಮಗೆ ಹದ್ದುಬಸ್ತು ಮಾಡಿಕೊಡ್ರಿ ಅಂತೇಳಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮತ್ತು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಅಲೆದಾಡ್ತಾ ಇದ್ದೀವಿ ಸರ್. ಸುಮಾರು 15 ವರ್ಷ ಆಯಿತು ನಾವು ಅಲೆದಾಡಲಿಕ್ಕೆ. ಇದುವರೆಗೆ ಆದರೂ ನ್ಯಾಯ ಕೊಡ್ತಾ ಇಲ್ಲ ಅವರು. ಉಪಲೋಕಾಯುಕ್ತರ ಭೇಟಿಯಾದ ಫಲಾನುಭವಿಗಳು. ಯಾವಾಗ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಮಾಡ್ತೋ ಆಗ ಫಲಾನುಭವಿಗಳು ಹಕ್ಕುಪತ್ರ ಸಮೇತ ಉಪಲೋಕಾಯುಕ್ತ ಬಿ ವೀರಪ್ಪರನ್ನ ಭೇಟಿ ಮಾಡಿ ನಿವೇಶನ ಕೊಡಿಸುವಂತೆ ಮನವಿ ಮಾಡಿದ್ರು. ಜೊತೆಗೆ ನಿವೇಶನದ ಜಾಗ ಬೇರೆಯವರು ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಉಪಲೋಕಾಯುಕ್ತರು ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ್ದಾರೆ. ಪತ್ರ ಕೊಟ್ಟಿದ್ದಾರೆ, ಅವ್ರ ಜಾಗ ಕೊಟ್ಟಿಲ್ಲ. ಅವ್ರ ಜಾಗ ಕೊಳ್ಳಲೇಬೇಕು. ಕೊಳ್ಳಿಲ್ಲ ಅಂದರೆ ನಾನು ಅವ್ರಿಗೆ ಬಿಡಲ್ಲ. ಕನ್ಸರ್ನ್ ತಹಸೀಲ್ದಾರು ಅಸಿಸ್ಟೆಂಟ್ ಕಮ್ ಜೈಲಿಗೆ ಹೋಗ್ಬೇಕಾಗುತ್ತೆ. ಇದನ್ನು ನಾನು ಗೌರ್ಮೆಂಟ್ ನೋಟಿಸ್ ತರ್ತೀನಿ. 31 ವರ್ಷಗಳ ಹೋರಾಟ ಈಗ ಲೋಕಾಯುಕ್ತರ ಅಂಗಳ ತಲುಪಿದೆ. ಇನ್ನಾದರೂ ಕಚೇರಿ ಅಲಿಯೋದಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕ್ತಾರಾ ನೋಡಬೇಕು. ಕಚೇರಿ ಅಲ್ದು ಫಲಾನುಭವಿಗಳು ಸುಸ್ತಾಗ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.